ಇವತ್ತಿನ್ನೇನು ಮಾಡೋದು, ಏನು ಸಾರು ಮಾಡೋಕ್ಕಾಗಲಿಲ್ಲ. ಹೆಂಗೋ ಒಂದಿಷ್ಟು ಟಮಾಟೆ ಹಣ್ಣು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದೆರಡು ಬದನೆಕಾಯಿ ಎಲ್ಲ ಸುಟ್ಬಿಟ್ಟು ಗೊಜ್ಜು ಮಾಡಿದ್ದೀನಿ. ಕೈ ಗೊಜ್ಜು ಕಿವ್ಸಿದ್ದೀನಿ. ಸಾವ್ಕಾರರು ಉಮ್ತಾರೋ ಇಲ್ವೋ ಗೊಜ್ಜಿನಾಗೆ. ಇನ್ನೇನು ಮಾಡೋದು, ಇದ್ರಾಗೆ ಉಣ್ಬೇಕು. ಉಮ್ದಿದ್ರೆ ಗತಿ ಇಲ್ಲ. ಸಾರು ಮಾಡೋಕ್ಕೆ ಏನೂ ಆಗಲ್ಲ. ದಿನಾನ ಬಸ್ಸಾರು ಮಸ್ಕಾಯಿ ಉಂಡು ಉಂಡು ಬೇಜಾರಾಗೈತಿ. ಇಲ್ಲಿ ಇನ್ನೆಲ್ಲಿ ಹುಳಿ ಸಾರಿನಾಗೆ ಮುಳಿ ಸಾರು ಮಾಡೋಕ್ಕಾಗಲ್ಲ. ಇಲ್ಲಿ ಖಾರ ರುಬ್ಬಕ್ಕಾಗಲ್ಲ, ಕಲ್ಲು ಪಲ್ಲು ಇಕ್ಕೊಂಡು ಇಂಥವೇ ಮಾಡ್ಕೊಂಡು ಉಣ್ಬೇಕು ಇನ್ನೊಂದು ಸ್ವಲ್ಪ ದಿನ. ನಮ್ಮ ಶಿಕ್ಷೆ ಮುಗಿಯೋ ತಕನ ಇನ್ನೇನು ಮಾಡೋದು, ಇದನ್ನೇ ಉಣ್ಬೇಕಷ್ಟೇ. ಇಷ್ಟ ಇದ್ದರು ಇಷ್ಟ ಇಲ್ದಿದ್ರು ಚೆನ್ನಾಗಿರುತ್ತೆ ಗೊಜ್ಜು ಕಿವ್ಸ್ಕೊಂಡು ಉಣ್ರಿ. ಅಪರೂಪಕ್ಕೆ ನನ್ನ ಹೆಂಡ್ತಿ ಕಿವ್ಸಾಳು, ಹೆಂಗೋ ಅದನ್ನು ನೋಡ್ಕೊಂಡಿದ್ದಕ್ಕೆ ಇಲ್ಲಿ ಉಪಯೋಗಕ್ಕೆ ಬಂತು. ಆತೇನೋ ಹನುಮಂತ ಅಡುಗೆ. ಅಯ್ಯೋ ಹೊಟ್ಟೆ ಕರ ಕರ ಅಂತ ಐತಿ, ಹೊಟ್ಟೆ ಹಸ್ತೈತಿ. ಉಂಬನ ಅಂದರೆ ನೀನು ಇನ್ನೂ ಏನು ಮಾಡ್ಕೊಂಡು ಕುಕ್ಕೊಂಡಿದ್ಯೋ, ಏನು ಸಾರು ಮಾಡಿದ್ಯೋ? ಸಾವ್ಕಾರ್ರೆ ಬರ್ರಿ. ಎಲ್ಲಿ ಶಂಕರಣ್ಣಯ್ಯ? ಅವನು ಅಲ್ಲಿ ಮರದಡೆ ಕುಕ್ಕಣೇನಪ್ಪ, ನೆರಳು ಚೆನ್ನಾಗೈತಿ. ಇಲ್ಲೇ ಸಾವ್ಕಾರ್ರೆ ಇಲ್ಲಿಗೇನೆ ಉಂಬ ಕಿಕ್ಕಿಂಬರಕ್ಕೆ ಹೇಳೋ ಹನುಮಂತಗೆ ಅಂತ ಅನ್ನಪ್ಪ. ಏನು ಸಾರು ಮಾಡಿದ್ಯಾ? ಸಾವ್ಕಾರ್ರೆ ಇವತ್ತು ಸಾರು ಏನು ಮಾಡಿಲ್ಲ, ಗೊಜ್ಜು ಕಿವ್ಸಿದ್ದೀನಿ. ಗೊಜ್ಜು ಕಿವ್ಸಿ ಬಿಸಿ ಬಿಸಿ ಮುದ್ದೆ ಆಗಿದ್ದಾವೆ. ಈ ಮುದ್ದೆ ಹೆಂಗೋ ಒಂದಿಟ್ಟು ಹಂಗೆ ಮಾಡಿದೆ. ಮುದ್ದೆ ಉಮ್ದಿದ್ರೆ ಒಟ್ಟಸ್ಕೊಂಡಿರೋಕ್ಕಾಗಲ್ಲ. ಜಲ್ದಿ ಒಟ್ಟಸ್ಬಿಡುತ್ತೆ ಬರೀ ಅನ್ನ ಉಂಡ್ರೆ. ಅದಕ್ಕೆ ಇವತ್ತು ಮುದ್ದೆ ಮಾಡಿದ್ದೀನಿ ಗೊಜ್ಜು ಕಿವ್ಸಿ. ಗೊಜ್ಜಾಗ ಉಮ್ತೀರೇನು ನೀವು? ಹ್ಞೂ ಕಣ್ಣ. ಅಯ್ಯೋ ಬದನೆಕಾಯಿ, ಟಮಾಟೆ ಹಣ್ಣು, ಹಸ್ರುಗಾಯಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ಈರುಳ್ಳಿ ಹಚ್ಚಾಕ್ಬಿಟ್ಟು ಕೈಯಾಗ ಕಿವ್ಸಿರೆ ಎಂಥ ಚೆನ್ನಾಗಿರುತ್ತೆ ನಮ್ಮ ಅಮ್ಮಯ್ಯ ಮಾಡೋದು ಅವಾಗ. ನಾವು ಸಣ್ಣರಿದ್ದಾಗ ನಾನು ಹೆಂಡ್ತಿನೂ ಮಾಡೋಳು. ಇತ್ತೀಚೆಗೆ ನಾನು ಅಂಥದ್ರಾಗೆ ಉಂಡಿಲ್ಲ ಗೊಜ್ಜಾಗಿ. ಉಂಬನ್ ಬಿಡು ಸೆಣಕ್ಕಿರುತ್ತೆ. ಯಾಕೆ ನಾವೇನು ಉಂಬಲ್ವೇನೋ? ನಾವು ರೈತರೇ ಕಣಪ್ಪ, ಉಮ್ತೀವಿ ಗೊಜ್ಜು ಮುದ್ದೆ ಎಲ್ಲನ. ಆಗಿತ್ತು ಸಾವ್ಕಾರ್ರೆ, ಕುಕ್ಕಳ್ರಿ. ಇಲ್ಲಿ ಬೇಡ, ಅಲ್ಲಿ ಮರದಡೆಗೆ ನೆರಳು ಸೆನಕೈತಿ, ಅಲ್ಲಿ ಕುಕ್ಕೊಂಡು ಉಂಬನ ತಟ್ಟಕ್ಕೆ ಇಕ್ಕೆಂಬ ಮುದ್ದೆನೂ ಗೊಜ್ಜುನು ಹಾಕ್ಕೊಂಡು. ಸಾವ್ಕಾರ್ರೆ ಅಲ್ಲಿಗೆ ಬೇರೆ ಓದ್ಕೊಂಬರೋದಿನ್ ಯಾರು? ಇಲ್ಲೇ ಕುಕ್ಕಳ್ರಿ ಸಾವ್ಕಾರ್ರೆ. ಆ ಶಂಕರಣ್ಣ ಇಲ್ಲಿಗೆ ಕರ್ಕೊಬರ್ರಿ. ಸುಮ್ಮ ತಾಂಬರ್ಲ, ಅಲ್ಲಿ ಚೆನ್ನಾಗಿರುತ್ತೆ, ಮಾತಾಡ್ಕೊಂಡು ಕುಕ್ಕೊಂಡು ಉಣ್ಬೋದು. ಅಲ್ಲಿ ನೆರಳೈತೆ, ಮರದ ನೆರಳು. ಇಕ್ಕೊಂಡು ಮುದ್ದೆ ಇಕ್ಕೊಂಡು ಗೊಜ್ಜು ಹಾಕ್ಕೊಂಡು ಅದ್ರಕ್ಕೆ ತಟ್ಟಕ್ಕೆ ತಾಂಬ, ಅಲ್ಲಿ ಕುಕ್ಕೊಂಡಿರ್ತೀವಿ. ಸರಿ ಆಯ್ತು, ಹೋಗಿರ್ರಿ. ಮುದ್ದೆ ಇಕ್ಕೊಂಡು 3 ತಟ್ಟಕ್ಕೆ ತಾಂಬತ್ತೀನಿ. ಹೋಗ್ರಿ ಜಲ್ದ್ ಬಾ ಹಂಗ. ಆಯಿತು ಸಾವ್ಕಾರ್ರೆ, ತಾಂಬತ್ತೀನಿ, ಹೋಗ್ರಿ. ಅರ್ಧಡೆಗೆ ಚೆನ್ನಾಗಿರುತ್ತೆ, ಅಲ್ಲೇ ಉಂಬನ ಅಂತಾನ. ಇಲ್ಲಾದ್ರೆ ಬಿಸಿಲು ಕುಕ್ಕಮಕ್ಕಾಗಲ್ಲ. ಎಟ್ಟತಾನ ಒಳಕ್ಕೆ ಹೋದ್ರೆ ಸೆಕ್ಕೆ ಆದಂಗೆ ಆಗುತ್ತೆ. ಅರ್ಧಡೆಗೆ ತಣ್ಣಗಿರುತ್ತೆ, ಅಲ್ಲೇ ಉಂಬನ. ತಟ್ಟೆ ತಗೊಂಬಂದು ಹಾಕ್ಕೊಂಡು ಹೋಗೋಣ. ಗೊಜ್ಜು ಹಾಕ್ಕೊಂಡು ಒಂದೊಂದು ಮುದ್ದೆ ಇಕ್ಕೊಂಡು ಇನ್ನೊಂದು ಮುದ್ದೆನ ಹಂಗೆ ಇಕ್ಕೋಣ. ಮಧ್ಯಾಹ್ನ ಕುಂಬಕ್ಕಾಗುತ್ತೆ. ಅಯ್ಯೋ ಈ ಸಾವುಕಾರರು ಇಲ್ಲಿಗೆ ತಾಂಬರಕ್ಕೆ ಹೇಳ್ತೀನಿ ಹನುಮಂತಿಗೆ ಅಂತ ಹೋದ್ರು, ಬರಲೇ ಇಲ್ಲಪ್ಪ. ಸಾವುಕಾರ್ರೇ ಜಲ್ದಿ ಬರ್ರಿ. ಬಂದೆ ಇರಮರಯ್ಯ. ಹನುಮಂತಂದು ಆಲೇನೆ ಅಡುಗೆ ಆಗೈತಿ. ಗೊಜ್ಜು ಕಿವ್ಸೇನಪ್ಪ, ಗೊಜ್ಜು ಕಿವ್ಸಿ ಮುದ್ದೆ ಮಾಡೇನು ಬಿಸಿ ಬಿಸಿ ಅದ. ಅದಕ್ಕೇನೆ ತಟ್ಟೆ ಕಿಕ್ಕೊಂಡು ಅಲ್ಲಿ ತಾಂಬಾರಪ್ಪ, ಮರದಡೆ ಕುಕ್ಕಮ್ಮನ ಅಂತಾನ ಹೇಳ್ದೆ. ಇಕ್ಕೆ ಬತ್ತಾನೆ. ಇರು. ಇಲ್ಲಿ ಕುತ್ಕೊಂಡ್ರಂಗೇನೆ ಅನ್ಸುತ್ತಪ್ಪಕ್ಕ ಶಂಕರಪ್ಪ. ಚೆನ್ನಾಗೈತಿ. ಬಂದ ಹನುಮಂತ, ಬಾರಪ್ಪ ಹನುಮಂತ, ತಾಂಬಾರೋ. ಏನು ಸಾರು ಮಾಡಿದ್ಯೋ? ಇನ್ನೇನು ಮಾಡೋಣ? ಅಯ್ಯೋ ದಿನ ನನಗೂ ಮಾಡೋಕ್ಕಾಗಲ್ಲ. ತಗೊಳ್ರಿ, ಗೊಜ್ಜು ಕಿವ್ಸಿದ್ದೀನಿ, ಮುದ್ದೆ ಮಾಡಿ ಉಣ್ರಿ. ಯಾತ ಒಂದು ದಿನ ಕಳಿಬೇಕಲ್ಲ. ನೀನು ಸ್ವಲ್ಪ ದಿವಸ ನಮ್ಮ ಟೈಮನ್ನು ಹತ್ರಕ್ಕೆ ಬಂತಲ್ಲ, ಊರಕ್ಕೆ ಹೋಗೋಂಥದ್ದು ತಾತ. ತಾಳ್ರಿ ಸಾವ್ಕಾರ್ರೆ, ಊಟ ಮಾಡಿರಿ. ಶಂಕರಣ್ಣಯ್ಯ ಉಣ್ಣು. ನಾನಿವತ್ತು ಅಡುಗೆ ಮಾಡಿದ್ದೀನಿ, ನಾಳೆಗೆ ನೀವ್ಯಾರನ ಮಾಡಬೇಕು. ತಾಂಬತ್ತೀನಿ ರೀ, ಇನ್ನೊಂದು ತಟ್ಟೆಗೆ ಇಕ್ಕಿದ್ದೀನಿ ನನಗೂ ಉಂಬನ. ಆಯ್ತು ಮಾಡೋಣ, ಹೋಗ್ಲಾ ಹನುಮಂತ, ತಾಂಬರಗ. ಗೊಜ್ಜು ಮುದ್ದೆ ಬೋಲ್ಸೇನಾಕಿರುತ್ತೆ ಕಣೋ ಶಂಕರಪ್ಪ. ಹೊಲ್ದಾಗಂತೂ ಉಣ್ಬೇಕಂದ್ರೆ ಚೆನ್ನಾಗಿರುತ್ತಪ್ಪ. ಸಾರು ಇಲ್ಲದೆ ಇದ್ದಾಗ ಮನೆಗೊಳಗೆ ಮಾಡ್ತಾರೆ ರಾತ್ರಿ ಹೊತ್ನಾಗ. ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮಮ್ಮ ಅಂತೂ ಯಾವಾಗ್ಲೂ ಸಾರಿಲ್ಲ ಅಂತಂದರೆ ಯಾರ ಮನೆಗನ ವಯಸ್ಕೊಂಬರೋಕ್ಕೆ ಹೋಗೋಕ್ಕೆ ಬಿಡ್ತಿಲ್ಲ. ನಾನೇ ಗೊಜ್ಜು ಕಿವ್ಸ್ತೀನಿ, ಒಂದೆರಡು ಬದನೆಕಾಯಿ ಟಮಾಟೆ ಹಣ್ಣನ್ನು ಸುಟ್ಟು ಯಾರ ಮನೆಗೂ ಹೋಗ್ಬೇಡ ಅಂತನ ಬೈದು ಕ್ಯೂಸ್ ಕೊಡೋದು. ಬೋಲ್ಸೇನಾಕಿರೋದು. ಹನುಮಂತ ಅದು ಹೆಂಗೆ ಕ್ಯೂಸೇವನೋ ಏನೋ, ಉಪ್ಪು ಖಾರ ಹುಳಿ ಎಲ್ಲನ ಹೆಂಗೈತೋ ಏನೋ ನೋಡೋಣ. ಸಾವ್ಕಾರ್ರೆ ಚೆನ್ನಾಗೈತಾ? ಪರವಾಗಿಲ್ಲ ಕಣ್ಲ ಹನುಮಂತ. ಗೊಜ್ಜ ಚೆನ್ನಾಗಿ ಕ್ಯೂಸ್ ಇದೆಯಾ? ಉಪ್ಪು ಹುಳಿ ಖಾರ ಎಲ್ಲನ ಸರಿಯಾಗಿ ಹಾಕಿದ್ಯಪ್ಪ. ಖಾರನೂ ಇಲ್ಲ, ತೀರಾ ಸಪ್ಪಗೂ ಇಲ್ಲ, ಚೆನ್ನಾಗೈತಿ. ಉಣ್ಬೋದು, ಒಂದು ಮುದ್ದೆನ ಉಣ್ಬೋದು. ಸಾವ್ಕಾರ್ರೆ, ನಮ್ಮ ಮನೆಗೆ ನನ್ನ ಹೆಂಡ್ತಿ ಅವಾಗವಾಗ ಮಾಡೋಣ, ಅವಾಗ ನೋಡ್ಕೊಂಡಿದ್ದೆ. ಅದಕ್ಕೆ ಇವತ್ತು ಗೊಜ್ಜು ಕಿವ್ಸನ ಚೆನ್ನಾಗಿರುತ್ತೆ ಅಂತನ ಕಿವ್ಸ್ತೆ. ಹ್ಞೂ ಕಣಪ್ಪ, ಇದೇನೆ ಎಷ್ಟೋ ಬಡವ್ರ ಮನೆಗಳಿಗೆ ಇದೇ ಸಾರು, ದಿನ ಬಿಟ್ಟು ದಿನ ಇದೇ ಸಾರು. ನಾವು ಸಣ್ಣರಿದ್ದಾಗ ನಮ್ಮ ಮನೆಗೆ ಬಡತನ ಇದ್ದಾಗ 2 ದಿವ್ಸಕ್ಕೊಂದ್ಸರಿ ನಮ್ಮ ಅಮ್ಮಯ್ಯ ಇದ್ದೇ ಮಾಡ್ತಿದ್ದಿದ್ದು. ಏನೋ ನಾವೇ ಹೋಗ ಉಂಬಂಗೆ ಮೂಡಂಗಿರೋದಕ್ಕೆ ಸಾರು ಮಾಡ್ತೀವಿ ದಿನ ತರಕಾರಿ ತಂದು. ಇಲ್ಲಿದ್ರೆ ಯಾವಾಗಲೂ ಬರೀ ಗೊಜ್ಜು ಬಜ್ಜಿ ಇದೇನೆ.
ಓ ನೀವೆಲ್ಲ ಇಲ್ಲಿ ಕುತ್ಕೊಂಡಿದ್ರೆ ಉಂಬಕ್ಕೆ ಅಯ್ಯ ನಾನು ಗುಡ್ಲತ್ತಾಗ ಹುಡ್ಕಾಡ್ತಾ ಇದ್ದೀನಿ ಎಲ್ಲಿ ಹೋದ್ರಪ್ಪ ಇವ್ 3 ಜನ ಇಲ್ಲೆಲ್ಲೂ ಕಾಣದೇ ಇಲ್ಲ ಅಂತನ ನೋಡಿದೆ ಇಲ್ಲಿ ಮರದನೆಲ್ಲ ಕುತ್ಕೊಂಡು ಉಂಬ್ತಾ ಇದ್ದೀರಾ ಹಾಂ ಏನು ಸಾವ್ಕಾರ್ರೆ ಈ ಕಡೆಗೆ ಬಂದ್ಬಿಟ್ಟಿದ್ರೆ ಇವತ್ತು ಹ್ಞೂ ಕಣ್ಲ ತಿಪ್ಪೆ ಅಲ್ಲಿ ನೀನು ಕುಕ್ಕಂಬದು ಬಿಸ್ಲಾಗೈತೆ ಇಲ್ಲಾಂದ್ರೆ ತಣ್ಣಗೈತೆ ನಿಧಾನಕ್ಕೆ ಮಾತಾಡ್ಕೊಂಡು ಉಂಬನ ಅಂತನ ಬಂದ್ವಪ್ಪ ತಟ್ಟೆಗೆ ಮುದ್ದೆ ಇಕ್ಕೊಂಡಿದ್ಲಾಗಿ ಹನುಮಂತ ಗೊಚ್ಚಿ ಕಿವ್ಸಿದ್ದ ಬಲ್ಸೆನಕೈತಿ ಬಾ ಕುಕ್ಕ ಬಾ ಉಂಡು ಬಂದೇನ ಆಲೇನೆ ಹ್ಞೂ ಸಾವ್ಕಾರ್ರೆ ಈಗಿನ ಉಂಡು ಕೈ ತೊಳ್ಕೊಂಡು ಬಂದೆ ಹಾಂ ಏನೆಲ್ಲ ಮಾಡಿದ್ಲು ನಿನ್ನ ಹೆಂಡ್ತಿ ಗುಲಾಬಿ ಅಡುಗೆನ ತಿಪ್ಪೆ ಏನೋ ತಿಪ್ಪೆದೆ ಅದೃಷ್ಟ ಬಿಡಪ್ಪ ಹೆಂಡ್ತಿ ಕೈಲಿ ಅಡುಗೆ ಮಾಡಿಸ್ಕೊಂಡು ಉಂಬ್ತಾನೆ ನಾವು ನೋಡು ನಮ್ಮ ಕೈಯಾರೆ ನಾವೇ ಮಾಡ್ಕೊಂಡು ನಾವೇ ಉಣ್ಬೇಕು ಅಯ್ಯೋ ಯಾವಾಗ ಮುಗೀತೋ ಏನೋ ನಮ್ಮ ಶಿಕ್ಷೆ ಅನ್ನಂಗಾಗೈತಿ ವನವಾಸ ಸಾಕಪ್ಪ ಸಾಕು ಅನ್ನಂಗಾಗೈತೆ ಕಣ್ಲ ತಿಪ್ಪೆ ಹಾಂ ನಿಂದೇ ಒಳ್ಳೇದತ್ತ ಅಯ್ಯೋ ಏನು ಒಳ್ಳೇದೋ ಏನೋ ನೀವು ಇಲ್ಲಿ ವನವಾಸದಾಗೆ ನೀವೇ ಅಡುಗೆ ಮಾಡ್ಕೊಂಡು ಉಣ್ತಾ ಇದ್ದೀರಾ ನಾನು ಅಲ್ಲಿ ಮನೆಯಾಗೂ ನಾನೇ ಅಡುಗೆ ಮಾಡಿ ನಾನೇ ನನ್ನ ಹೆಂಡ್ತಿಗೆ ಬಡ್ಸಂಗಾಗೈತೆ ಸಾವ್ಕಾರ್ರೆ ಏನು ಮಾಡೋಣ ಹೇಳ್ರಿ ಯಾಕ್ಲಾ ತಿಪ್ಪೆ ಏನಾಯ್ತು ಹಾಂ ನೀನು ಯಾಕೆ ಅಡುಗೆ ಮಾಡ್ತಾ ಇದೀಯಾ ನೀನು ಹೆಂಡ್ತಿ ಮಾಡಲ್ವಾ ಮನೆಯಾಗೆ ಹಾಂ ಅಯ್ಯೋ ನನ್ನ ಹೆಂಡ್ತಿ ಮಾಡ್ತಿದ್ಲು ಸಾವ್ಕಾರ್ರೆ ಇಷ್ಟು ದಿನ ಆದ್ರೆ ಇವಾಗ ಬಸ್ರಿ ಅಲ್ವಾ ಅದಕ್ಕೆ ಏನೋ ಒಗ್ಗರಣೆ ವಾಸನೆ ಕುಡಿದ್ರೆ ಅಲ್ಲಿ ಒಲೆ ಮುಂದೆ ಕುತ್ಕೊಂಡು ಹೊಗೆ ಕುಡಿದ್ರೆ ಕೆಮ್ಮಾಗುತ್ತೆ ವಾಂತಿ ಬಂದಂಗೆ ಆಗುತ್ತೆ ಅಂತನ ಅವಳು ಮಾಡ್ತಿಲ್ಲ ನಾನೇ ಮಾಡಿ ಅವಳಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಏನು ಮಾಡೋದು ಹೇಳ್ರಿ ನಂದು ಒಂಥರ ನಿಮ್ಮ ಥರನೇ ಬಾಳು ಸರಿಯಾಗೈತೆ ಕಡ್ಲ ತಿಪ್ಪೆ ಹಂಗೇನು ನಾನು ತಿಪ್ಪೆ ಬಿಡಪ್ಪ ಹೆಂಡ್ತಿ ಕೈಲಿ ಆರಾಮಾಗಿ ಮಾಡಿಸ್ಕೊಂಡು ಉಂಬ್ತಾನೆ ಅಂತಾನ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ತಿಪ್ಪೆನೂ ಇರಬೇಕಾಗಿತ್ತು ಇಲ್ಲಿ ನನ್ನ ಮಗ ಒಬ್ಬ ತಪ್ಪಿಸ್ಕೆ ಬಿಟ್ಟ ಅಂತಾನ ಅಂತೂ ಇಂತೂ ಮನೆಯಾಗೆ ನೀನೇ ಅಡುಗೆ ಮಾಡ್ತಾ ಇದೀಯಾ ಅನ್ನು ಹಾಂ ಹ್ಞೂ ಸಾವ್ಕಾರ್ರೆ ಏನು ಮಾಡೋದು ಇವಾಗ ಬಸ್ರಿ ಅಲ್ವಾ ಈ ಟೈಮ್ನಾಗ ಆದ್ರೂ ಏನೋ ಪಂಡಿತ್ರು ಹೇಳ್ದಂಗೆ ಕೇಳಬೇಕಲ್ವಾ ಇದ್ದಿದ್ರೆ ಏನಾನ ತೊಂದರೆ ಆದರೆ ಕಷ್ಟ ಅಲ್ವಾ ಅದಕ್ಕೆ ನಾನೇ ಮಾಡಿ ಅವಳಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಇವತ್ತು ಎದ್ದಾಗ್ಲೂ ನಾನೇ ಅನ್ನ ಸಾರು ಮಾಡಿದ್ದು ಏನು ಸಾರು ಮಾಡ್ದಪ್ಪ ತಿಪ್ಪೆ ಹಾಂ ಏನು ಸಾರು ಮಾಡ್ತೀವೋ ಅಯ್ಯೋ ಒಂದೆರಡು ಬದನೆಕಾಯಿ ಟೊಮೆಟೆ ಹಣ್ಣು ಆಲೂಗಡ್ಡೆ ಎಲ್ಲ ಇದ್ವು ಏನೇನೋ ಹಾಕಿ ಆತ ಹುಳಿ ಸಾರು ಅಂತ ಮಾಡಿದೆ ಏನು ಹಂಗೆ ಉಂಬಂಗಿತ್ತು ಉಂಡು ನಾನು ಒಂದಿಟ ಅವಳಿಗೊಂದಿಟ್ಟು ಇಕ್ಕೊಟ್ಟು ಸರಿ ಆಯಿತು ಅಂತೇಳಿ ಹೊಲ್ದ ಕಡೆಗೆ ಹೋಗ್ಬತ್ತೀನಿ ಸಾವ್ಕಾರರು ಮಾತಾಡ್ಸ್ಕೊಬತ್ತೀನಿ ಉಂಡ್ರ ಇಲ್ವ ಅಂತಾನ ಕೇಳ್ಕೊಬತ್ತೀನಿ ಅಂದೆ ಅವಳು ಸರಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ ಅಂತ ಹೋದ್ಲು ನಾನು ಇತ್ಲ ಬಂದೆ ಸಾವ್ಕಾರ್ರೆ ಏನು ಮಾಡೋದು ನಂದು ಒಂಥರ ನಿಮ್ಮ ಜೀವನ ಇದ್ದಂಗೇನೆ ಅಂತೂ ಇಂತೂ ಸಾವ್ಕಾರರು ತಿಪ್ಪೆ ಅಂದರೆ ಬೇರೆ ಬೇರೆ ಇಲ್ಲ ಅಮ್ಮಂಗೆ ಆಯಿತು ಇದೊಂದ್ರಾಗೆ ತಪ್ಪಿಸ್ಕೆ ಬಿಟ್ಟೆ ನೀನು ಸಾವ್ಕಾರನ ಬಿಟ್ಟು ಹೊರ್ಗಾದೆ ಅಂತ ಅನ್ಕೊಂಡ್ರೆ ನಿಂದು ಇದೇ ಜೀವನ ಆಗೋಯ್ತಲ್ಲ ತಿಪ್ಪೆ ಬಿಡು ಒಂದು 2 ದಿವಸ ಒಂದು ಎಷ್ಟು ದಿನ ಹೇಳ್ಯಾರ ಪಂಡಿತರು ಅದೇ ಎಲ್ಲಿವರೆಗೂ ಸುಸ್ತು ವಾಂತಿ ಆಗುತ್ತೋ ಅಲ್ಲಿವರೆಗೂ ಇದನ್ನೆಲ್ಲ ನಾನೇ ಮಾಡಬೇಕು ಇನ್ನೂ 15 ದಿವಸ ತಿಂಗಳು ಆಗ್ಬೋದು ಅಂತ ಹೇಳ್ತಾರೆ ನೋಡೋಣ ಕಣೋಣ ಇನ್ನೇನು ಮಾಡೋದು ನಾನು ಅಪ್ಪಯ್ಯ ಅಂತ ಅನ್ನಿಸ್ಕೋಬೇಕು ಅಂದರೆ ಇಂಥವೆಲ್ಲ ಕಷ್ಟಪಡ್ಬೇಕಲ್ವಾ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡ್ದೇನಲ್ಲ ಶಂಕರ ತಿಪ್ಪೇನ ಎಷ್ಟು ಬುದ್ಧಿವಂತ ಆಗ್ಬಿಟ್ಟವನೇ ಅಪ್ಪಯ್ಯ ಅಂತ ಅನ್ನಿಸ್ಕೋಬೇಕು ಅಂತಾನ ಹೆಂಡ್ತಿಗೆ ಸೇವೆ ಮಾಡ್ತಾ ಇದ್ದೇನೆ ಅಡುಗೆ ಮಾಡಿಕ್ಕೋದು ನೆಲ ಒರೆಸೋದು ಎಲ್ಲ ಮಾಡ್ತಾ ಇದೀಯಾ ನಿನ್ನ ಹೆಂಡ್ತಿ ಏನು ಮಾಡ್ತಿಲ್ಲ ತಾನೇ ನನಗೆ ಗೊತ್ತು ಕಣ್ಲ ತಿಪ್ಪೆ ನೀನು ನಮ್ಮ ಮುಂದೆ ಅಷ್ಟೇನೆ ಗಣಿಸ್ತಾರ ಆಡೋದು ಅಲ್ಲೆಲ್ಲನ ಎಲ್ಲ ನೀನು ಹೆಂಡ್ತಿದೆ ಉಸ್ತುವಾರಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಮುಂದೆ ಮಾತ್ರ ಜೋರು ಮಾಡ್ತಾನೆ ಗುಲಾಬಿನ ಆದರೆ ಮನೆ ಒಳಗೆ ನೀನು ಆ ಗುಲಾಬಿ ಹೇಳ್ದಂಗೆ ಕೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡ್ಲ ತಿಪ್ಪೆ ಎಷ್ಟೇ ಆಗಲಿ ನಾನು ನಿಮ್ಮ ಶಿಷ್ಯ ಅಲ್ವಾ ಸಾವ್ಕಾರ್ರೆ ಎಲ್ಲ ನಿಮ್ಮ ಬುದ್ಧಿನಿ ನೀವು ಹೆಂಗೆ ಮಾಡ್ತೀರೋ ನಾನು ಹಂಗೇನೆ ಸಾವ್ಕಾರ್ರೆ ಏನು ನಿಮ್ಮ ತಿಪ್ಪೆ ಹಿಂಗೆ ಹೇಳ್ಬಿಟ್ಟ ನೀವು ಹಂಗಾರೆ ಮನೆಗೆ ಹಂಗೇನ ಹೊರಗಡೆ ಮಾತ್ರ ಸಾವ್ಕಾರ್ ಸಿದ್ದಪ್ಪರು ಒಳಗಡೆ ಅಮ್ಮೋರ್ ಗಂಡ ನೀವೂ ಸರಿಯಾಗಿದ್ದೀರಾ ಗುರು ಶಿಷ್ಯರು ಏನ್ಲ ತಿಪ್ಪೆ ಎಲ್ಲರ ಮುಂದೆನೂ ಹಿಂಗೆಲ್ಲನ ಎಲ್ಲ ಹೇಳ್ಕೊಡ್ತಾ ಇದೆಯಲ್ಲೋ ನನ್ನ ಮರ್ಯಾದೆ ಏನಾಗುತ್ತಲ್ಲ ತಿಪ್ಪೆ ಹಿಂಗೆಲ್ಲನ ಹೇಳ್ಬಿಟ್ರಿ ಎಲ್ಲರ ಮುಂದೆನೂ ಅದನ್ನೆಲ್ಲ ಹೇಳ್ಬಾರ್ದು ಕಣ್ಲ ನಮ್ಮ ಒಳಗಡೆ ಇರಬೇಕು ಮತ್ತೆ ನೀವು ಮಾತ್ರ ಹಂಗೆ ಹೇಳ್ಬೋದಾ ನನ್ನ ಬಗ್ಗೆ ಅದಕ್ಕೆ ನಾನು ಹೇಳಿದ್ದು ಸರಿಯಾಗಿ ಹೇಳಿದ್ಯಾ ಬಿಡ ತಿಪ್ಪೆ ಸಾವುಕಾರರು ನೀನು ಬೇರೆ ಬೇರೆ ಅಲ್ಲ ಅವ್ರು ಹೆಂಗೋ ನೀನು ಹಂಗೇನೆ ಸಾವುಕಾರರದು ಮನೆಗೆ ಹೆಂಗಿರುತ್ತೆ ಏನು ಹೆಂಗೆ ಇರ್ತಾರೆ ಅನ್ನೋದು ಈಗ ಗೊತ್ತಾಯ್ತು ಎಲ್ಲ ಮನೆಗೆಲ್ಲನ ಕಾಳಮ್ಮೋರ್ದೆ ನಡೆಯೋದು ಹೊರಗಡೆ ಮಾತ್ರ ಸಾವುಕಾರರು ಒಳಗಡೆ ಎಲ್ಲನ ಅಮ್ಮೋರ್ದೆ ಯಜಮಾನಿಕೆ